ರಾತ್ರಿ ಇವ್ರ ತಾಯಿಯವ್ರು ಬಂದಿದ್ರು ಮನೆ ಹತ್ರ. ಈ ಥರ ನಿಮ್ಮ ತಂದೆಗೆ ಹುಷಾರಿಲ್ಲ, ಜಯದೇವ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀರಿ, ನೀನು ಕೇಳ್ತಾ ಇದ್ದಾರೆ, ನೀನು ನೋಡ್ಬೇಕಂದ್ರು. ಅದಕ್ಕೆ ಫುಲ್ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಇವ್ರ ತಾಯಿ ಬಲವಂತ ಮಾಡ್ತಿದ್ರು, ಒಬ್ಬಳೇ ಬಾ ಕಾರಲ್ಲಿ ಬಾ ನಮ್ಮ ಕಾರಲ್ಲೇ ಬಾ ಅಂದರು. ಆಮೇಲೆ ನಾನು ಕಾರಲ್ಲಿ ಬರಲ್ಲ ಅಂತ ಇವ್ರು ಹೇಳಿದ್ರು. ಅದಕ್ಕೆ ಬೈಕ್ ತೊಗೊಂಡು ನಾವು ಬೈಕಲ್ಲಿ ಬರ್ತೀರಿ, ನೀವು ಕಾರಲ್ಲಿ ಹೋಗ್ರಿ ಮುಂದೆ ಅಂತ ಹೇಳಿದ್ರು. ಆಮೇಲೆ ನಾವು ಬರೋ ಗಂಟ ವೆಯ್ಟ್ ಮಾಡಿದ್ರು. ನಾವು ಮುಂದೆ ಇನ್ನು ಸ್ವಲ್ಪ ಹಿಂದೆನೇ ಇದ್ರಿ. ಹೆಲ್ಮೆಟ್ ತೊಗೋಬೇಕಾಯ್ತು, ತೊಗೊಂಡು ಆಮೇಲೆ ನೋಡಿದ್ರೆ ಗೇಟಲ್ಲೇ ಇದ್ದರು, ನಮ್ಮೂರು ಗೇಟಲ್ಲಿ, ಗುಡ್ಡಟ್ಟಿ ಊರೊಳಗೆಯಿಂದ ಗೇಟಲ್ಲೇ ಇದ್ದರು. ಆಮೇಲೆ ಇಬ್ಬರೇ ಬಂದಿದ್ದು. ಆಮೇಲೆ ಅಲ್ಲಿಂದ ಕಾರ್ ಫಾಲೋ ಮಾಡ್ತಾಯಿತ್ತು ನಮ್ಮನ್ನು. ಸರಿ ಫಾಲೋ ಮಾಡ್ತಾಯಿದ್ದಾರೆ ಅಂದರೆ ನಾವು ಸುಮ್ಮನೆ ಆದ್ರಿ, ನಾವು ಬರ್ತಾರೆ ನಮ್ಮ ಮುಂದೆ ಹಿಂದೆನೇ ಬರ್ತಾರೆ ಅಂದ್ಕೊಂಡಿದ್ರಿ. ಆಮೇಲೆ ಬರ್ತಾ ಹಾರನ್ ಹೊಡಿತಾಯಿದ್ರು ಹಿಂದೆಯಿಂದ. ಆಮೇಲೆ ಅಡ್ಡ ಹಾಕಿದ್ರು. ಎಷ್ಟು ಕಾರ್? ನಮ್ಮ ಒಂದು ಅಡ್ಡ ಹಾಕಿದ್ದು ಒಂದೇ ಕಾರು, ಹಿಂದೆ ಇನ್ನೊಂದು ಕಾರ್ ಬರ್ತಾಯಿತ್ತು, ಅವ್ರೇನು ಇದು ಮಾಡಿಲ್ಲ. ಆಮೇಲೆ ಫಸ್ಟ್ ಒಂದು ಕಾರು ಅಡ್ಡ ಹಾಕ್ಕೊಂಡ್ರು. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಆಮೇಲೆ ಚೇಂಜ್ ಮಾಡ್ಕೊಂಬರ್ತಾಯಿದ್ರು. NH ಇಂದ 100 ಮೀಟರ್ಸು ಅಲ್ಲಿ ಅಡ್ಡ ಹಾಕ್ಕೊಂಡ್ರು ಫಸ್ಟು. ಅಲ್ಲಿ ಸ್ವಲ್ಪ ಜಾಗ ಇತ್ತು. ಆಮೇಲೆ ಹೋಗ್ಬಿಟ್ಟೆ, ಬೈಕ್ ಎತ್ಕೊಂಡು ಸ್ಪೀಡಾಗಿ ಹೋಗ್ಬಿಟ್ಟೆ. ಆಮೇಲೆ ಅವ್ರು ಹಿಡ್ಕೊ ಹುಡುಗಿನ ಒಳಗೆ ಹಾಕ್ಕೊಳ್ರಿ ಅಂತ ಹೇಳ್ತಾಯಿದ್ರು. ಹುಡುಗಿ ಮಾತ್ರ ಅಂತ ಅವ್ರು ಹೇಳ್ತಾಯಿದ್ರು. ನಾವು ಅದೇ ಇದರಿಂದ ಗಾಡಿ ಎಕ್ಸ್ಲೇಟರ್ ಕೊಟ್ಕೊಂಡು ರೈಸ್ ಮಾಡ್ಕೊಂಡು ಹೋಗ್ಬಿಟ್ಟೆ. ಅಲ್ಲಿಂದ ಹಂಗೆ ಸರ್ವಿಸ್ ರೋಡ್ ಹೇಳ್ಕೊಂಡು ಯೂಟರ್ನ್ ಮಾಡ್ಕೊಂಡು NH ಇಂದ ಹಂಗೆ ತಿರ್ಗಾ ಮುಂದೆ ಹೋಗಿ ಇತ್ಕಾರ್ನಹಳ್ಳಿ ಗೇಟಿಂದ ಬರ್ತಾಯಿದ್ದಾಗ ಹಿಂದೆ ಫಾಲೋ ಮಾಡ್ಕೊಂಬರ್ತಾಯಿದ್ರು, ಚೇಂಜ್ ಮಾಡ್ಕೊಂಬರ್ತಾಯಿದ್ರು. ಅಲ್ಲಿಂದ ಹಂಗೆ ಬಂದು ಸ್ವಲ್ಪ ಹಂಗೆ ಹಿಂದೆಯಿಂದ ಗುದ್ಬಿಟ್ರು. ನಾನು ಸ್ಲೋ ಮಾಡಿಬಿಟ್ಟೆ, ಗುದ್ದೋ ಥರನೇ ಬಂದ್ಬಿಟ್ಟು ಸ್ಲೋ ಮಾಡಿಬಿಟ್ಟು ಆಮೇಲೆ ಮೂವರು ಬಿದ್ದೋದ್ರಿ. ನಾನು ಮತ್ತು ನಮ್ಮ ಮಿಸ್ಸಸ್ಸು ಆಮೇಲೆ ನಮ್ಮ ತಂಗಿ ಬಿದ್ದೋದ್ರಿ. ಅಲ್ಲಿಂದ ನಾವು ಈಗ ನಮ್ಮನ್ನ ಹಿಡ್ಕೊಳಕ್ಕೆ ಬಂದರು, ಓಡ್ಬಿಟ್ರಿ, ಗಾಡಿ ಓಡ್ಬಿಟ್ಟು ಹಂಗೆ ಮೇನ್ ರೋಡ್ ಬಂದು ನಮ್ಮಣ್ಣ ಗಾಡಿ ಎತ್ಕೊಬಂದಿದ್ರು. ಹಂಗೆ ನಮ್ಮ ಗಾಡೀಲಿ ಎತ್ಕೊಂಡು ಏನು ಮಾಡಿದ್ರಿ, ಬಂಸಂದ್ರ ಕಡೆ ಹೋಗ್ಬಿಟ್ಟು ಜಿಗಣಿ ಕಡೆ ಹೋಗ್ಬಿಟ್ರಿ. ಜಿಗಣಿಯಿಂದ ಜಿಗಣಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ಆಗಿದೆ, ಹಿಂಗೆ ಈ ಥರ ಆಯಿತು ಅಂತ ಅಲ್ಲಿ ಹೇಳಿದ್ರಿ ಪೊಲೀಸವ್ರ ಹತ್ರ. ಅಲ್ಲಿಂದ ಪೊಲೀಸವರು ನಮಗೆ ಇಲ್ಲಿ ಕರ್ಕೊಬಂದು ಇಲ್ಲಿ ಬಿಟ್ಟರು. ಇಲ್ಲಿ ಕರ್ಕೊಬಂದುಬಿಟ್ಟು ನಮ್ಮನ್ನು ಇಲ್ಲ ದೂರು ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆರೋಪಿಗಳೇನು ಅರೆಸ್ಟ್ ಮಾಡಿದ್ದಾರಾ? ಇನ್ನು ಅದೇ ನೈಟ್ ಕೊಟ್ಟಿದ್ದು, ಅರೆಸ್ಟ್ ಮಾಡ್ತೀನಿ ಅಂತ FIR ಹಾಕಿದ್ದಾರೆ. ಏನಾಗಬೇಕು ನಿಮಗೆ? ಪ್ರಾಣ ಬೆದರಿಕೆ ಇದೆಯಾ? ಅದೇ ಪ್ರಾಣ ಬೆದರಿಕೆ ಅಂದರೆ ಅದೇ ಹೇಳ್ತಾ ಇದ್ದಾರೆ, ಸಾಯಿಸ್ಬಿಡ್ತೀನಿ ಆ ಥರ. ನಮ್ಮನ್ನು ಯಾರು ಹೇಳ್ತಾರೆ? ಯಾರೋ ಸಂಬಂಧಿಕರು, ತಾಯಿ. ಇವ್ರ ತಾಯಿ ಮತ್ತು ಅವ್ರ ಸಂಬಂಧ. ಹಾಂ, ಅಂದರೆ ಜಾತಿ ಒಂದೇ ಅಡ್ಡನಾ? ಜಾತಿ ಒಂದೇ ಅಡ್ಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.